ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಏನಕ್ಕೆ ವೀಡಿಯೋ ಮಾಡಿಲ್ಲ ಅಂತ ಕೇಳ್ತಿರ್ಬೋದು ನೀವು. ನನ್ನ ಫೋನ್ ಹಾಳಾಗಿತ್ತು, ಸೊ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ದಾವಣಗೆರೆಗೆ ಹೊರಟಿದ್ದೀವಿ, ರೈಲ್ವೆ ಸ್ಟೇಷನ್ನಲ್ಲಿದ್ದೀವಿ. ಒಂದು ಫಂಕ್ಷನ್ ಇತ್ತು, ಸೊ ಅದಕ್ಕೆ ಎಲ್ಲರೂ ಹೊರಟಿದ್ವಿ. ಟ್ರೈನ್ ಹತ್ಬೇಕಾದ್ರೆ ಮತ್ತೆ ನಿಮಗೆ ಸಿಗ್ತೀನಿ. ಬಾಯ್. ಈಗ ದಾವಣಗೆರೆ ಸ್ಟೇಷನಲ್ಲಿದ್ದೀವಿ. ಇಳಿದ್ಬಿಟ್ಟು ಹೋಗ್ತಾ ಇದ್ದೀವಿ. ಫಂಕ್ಷನಲ್ಲಿ ಎಷ್ಟು ಓಡಾಡ್ತಿದ್ದ ಅಂದರೆ ಕೈಗೆ ಸಿಗ್ತಾ ಇರಲಿಲ್ಲ, ಅಷ್ಟು ಓಡಾಡ್ತಾ ಇದ್ದ. ಒಂದು ಸಲ ಕೂಡ ಬಿದ್ದ ಅವನು. ಅದು ವಿಡಿಯೋ ಇದಿರಬೇಕು, ನೋಡ್ಬೋದು. ಇವ್ರದ್ದೇ ಇವತ್ತು ಫಂಕ್ಷನ್ ಇದ್ದಿದ್ದು, ಅಂದರೆ ಇವ್ರದ್ದು 1 ವರ್ಷದ ಕಾರ್ಯ ಇತ್ತು. ಸೊ ಫಂಕ್ಷನ್ ಥರ ಮಾಡಿದರು. ಸೊ ಅದಕ್ಕೋಸ್ಕರ ತುಂಬ ಕರೆದಿದ್ರು ಮನೆಯವ್ರು, ಎಲ್ಲರೂ ಬನ್ನಿ ಬನ್ನಿ ಅಂತ ಕರೆದು ಅದಕ್ಕೋಸ್ಕರ ಹೋಗಿದ್ವಿ. ಆಟ ಆಡಿಕೊಂಡು ಅವ್ನ ಪಾಡಿಗೆ ಅವನು ಯಾರ ಜೊತೆನೂ ಸೇರ್ತಿರ್ಲಿಲ್ಲ. ಕರೆದ್ರೆ ಹೋಗೋನಷ್ಟೇ, ಸೇರ್ತಿರ್ಲಿಲ್ಲ. ಅವ್ನ ಪಾಡಿಗೆ ಅವನು ಆಟ ಆಡಿಕೊಂಡು ಇದ್ದ. ಫಂಕ್ಷನ್ನು ಚಿಕ್ಕದಾಗಿ ಪುಟ್ಟದಾಗಿ ಮಾಡಿದ್ದು, ತುಂಬ ಚೆನ್ನಾಗಿ ನಡೀತು. ಊಟ ಮಾಡಿಕೊಂಡು ನಾವು ಬಂದ್ವಿ. ಏನು ಸಮಾಚಾರ ನಿಂದು? ಸಾಯಿ ಬೀಳ್ತೀಯ. ಈಗೇನು ಮಾಡಂಗಿಲ್ಲ. ನಾನು ಹೆಂಗೈತೀನಿ, ಎಲ್ಲನೂ ಎತ್ಕೊಳ್ಳೋ ಪರಿಸ್ಥಿತಿ ಐತೇನಪ್ಪ. ತುಂಬ ಶೆಕೆ ಆಗ್ತಿತ್ತು ಅಂತ ಟಿ ಶರ್ಟ್ ತೊಗೊಳಕ್ಕೆ ಅಂತ ಬಂದಿದ್ದಾರೆ. ಟಿ ಶರ್ಟ್ ತೊಗೊಂಡಿದ್ದಾರೆ. ಇವಾಗ ಹೊರಡಬೇಕು. ಟ್ರೈನ್ 6 ಗಂಟೆಗೆ ಇರೋದಂತೆ. ಅಲ್ಲಿ ತನಕ ಚೂರು ಏನಾರು ತೊಗೊಳ್ಳೋಣ ಅಂತ ಬಂದಿದ್ವಿ. ನಾನು, ಗುಂಡ, ನಮ್ಮ ಹಸ್ಬ್ಯಾಂಡ್. ಗುಂಡ ಇದ್ದಾನೆ ಇಲ್ಲಿ. ಹಾಯ್ ಗುಂಡ. ಹಾಯ್. ಹಲೋ. ನಿಂಗೇನು ಬೇಕು? ಚಪ್ಪಿ ತಗೊಂಡಿದ್ಯಲ್ಲ. ಇಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿದ್ದೆ, ಬಟ್ ಅಲ್ಲಿ ತುಂಬ ಅನೌನ್ಸ್ಮೆಂಟ್ ಎಲ್ಲ ಮಾಡ್ತಿದ್ರಲ್ಲ, ತುಂಬ ಸೌಂಡ್ ಇತ್ತು, ಅಷ್ಟು ಕ್ಲಾರಿಟಿಯಾಗಿರಲಿಲ್ಲ ವಾಯ್ಸು. ಸೊ ಮತ್ತು ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಟ್ರೈನು 6 ಗಂಟೆಗೆ ಇದ್ದಿದ್ದರಿಂದ ಸೊ ನಾವಲ್ಲೇ ಕಾಯ್ಕೊಂಡು ಕೂತಿದ್ವಿ. ಒಂದು 4 ಗಂಟೆ ಅಷ್ಟೆಲ್ಲ ಆಲ್ರೆಡಿ ನಾವು ರೈಲ್ವೆ ಸ್ಟೇಷನಲ್ಲಿ ಇದ್ಬಿಟ್ಟಿದ್ವಿ. ಸೊ ಕಾಯ್ತಾ ಇದ್ವಿ. ಇವ್ರು ನಮ್ಮ ಮಾವ, ನಮ್ಮತ್ತೆ. ನೋಡಿ, ನಾವು ಹೀಗೆ ಹೋಗಿದ್ದೆವು. ಟ್ರೈನ್ ಬರ್ತಾ ಇದೆ, ಈಗ ಹೋಗ್ತಿದ್ದೀವಿ. ವಿಡಿಯೋ ಮಾಡಿದ್ವಿ. ನಾನು ನಮ್ಮ ಮತ್ತೆ ಹೀಗೆ ಬರ್ತಾ ಇದ್ವಿ ಟ್ರೈನಿಗೆ. ಟ್ರೈನಿಗೆ 6 ಗಂಟೆಗೆ ಬರ್ತಾ ಇದೆ, ಹೊರಡ್ತಾ ಇದ್ದೀವಿ.
ಹೊರಡ್ತಾ ಇದ್ದೀವಿ ಅನ್ನೋದೇನು ಆಲೇ ಸ್ಟಾಪ್ ಇದ್ದೀವಿ. ಇಲ್ಲೇ ಹೇಳು ನನಗೆ ಕೆಲಸ. ಅವತ್ತಿನ ದಿನದ ವೀಡಿಯೋ ಆದಮೇಲೆ ನೈಟ್ ಏನಾಯಿತು ಅಂತಂದರೆ ಬರೋ ಅಷ್ಟರಲ್ಲಿ 9 ಗಂಟೆ ಆಗೋಯಿತು. ಸೊ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಅಲ್ಲಿ ನಮಗೆ ಸೀಟ್ ಕೂಡ ಸಿಗಲಿಲ್ಲ. ಟ್ರೈನ್ ಹೆಂಗಾಯಿತು ಅಂದರೆ ನಾವು ಮುಂದೆ ಹೋಗಿ ನಿಂತ್ಕೊಂಡಿದ್ವಿ. ಟ್ರೈನ್ ಇನ್ನು ರೈಲ್ವೆ ಸ್ಟೇಷನ್ ಇದೆ ಅನ್ನಂಗೆ ಅಲ್ಲೇ ಹೋಗಿ ಹತ್ರ ನಿಲ್ಲಿಸ್ಬಿಟ್ಟಿದ್ದ, ರೈಲ್ವೆ ಸ್ಟೇಷನಲ್ಲೇ ನಿಲ್ಲಿಸ್ಬಿಟ್ಟಿದ್ದ. ಸೊ ಅಲ್ಲಿಂದ ಓಡ್ಕೊಂಡು ಹೋಗಿದ್ದಾಯಿತು. ತುಂಬ ಒಂಥರ ಪ್ರಾಬ್ಲಮ್ ಆಗೋಯಿತು. ಮುಂದೆ ಹೋಗಿ ನಿಂತಿದ್ವಿ, ಟ್ರೈನ್ ತುಂಬ ಹಿಂದೆ ಹೊರಟು ಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಓಡೋಗಿ ಹತ್ಕೊಂಡ್ವಿ. ಸೀಟ್ ಕೂಡ ಸಿಗಲಿಲ್ಲ, ತುಂಬ ರಶ್ ಇತ್ತು. ಯಾಕಂದರೆ ಶಟ್ಲ್ ಗಾಡಿ ಥರ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲೂ ನಿಲ್ಲಿಸ್ತಿದ್ರು ಟ್ರೈನ್ನ. ಸೊ 9 ಗಂಟೆಗೆ ಹೋಗಿತ್ತು. 6 ಗಂಟೆಗೆ ಹೊತ್ತಿದ್ರು 9 ಗಂಟೆಗೆ ಬಂದಿದ್ದೀವಿ ಮನೆಗೆ ಬಂದಾದಮೇಲೆ ಸ್ವಲ್ಪ ಸುಸ್ತಾಗಿತ್ತು. ಮಾವ ಅಡುಗೆ ಮಾಡಿಟ್ಟಿದ್ರು, ಅದಕ್ಕೆ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ವಿ. ಮಲ್ಕೊಂಡು ಬೆಳಿಗ್ಗೆ ಏನು ಅಷ್ಟು ಮಾಡೋಕ್ಕಾಗಲಿಲ್ಲ ವೀಡಿಯೋ. ಸೊ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದೆ ವೀಡಿಯೋನ. ಹಾಯ್ ಗಾಯ್ಸ್, ಮತ್ತೆ ವಿಡಿಯೋನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದ್ರೆ ನೈಟ್ ಬಂದು ಸುಸ್ತಾಗ್ಬಿಟ್ಟಿತ್ತು, ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಅದಕ್ಕೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋಣ ಅಂತೇಳಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕೆಲಸ ಮಾಡ್ತಾಯಿದ್ದೆ. ಈಗ ಸ್ನಾನ ಮಾಡೋಕ್ಕೆ ಹೋಗ್ಬೇಕು. ನಾನು ಅಡುಗೆ ಮಾಡ್ತಿದ್ದೀನಿ ಮಧ್ಯಾಹ್ನದ್ದು. ಅದಕ್ಕೆ ನಿಂತ್ಕೊಂಡು ಇಲ್ಲಿ ಎಷ್ಟು ಕಾಟ ಕೊಡ್ತಿದ್ದಾನೆ ಅಂದರೆ ಅಷ್ಟು ಕಾಟ ಕೊಡ್ತಿದ್ದಾನೆ ನನಗಿಲ್ಲಿ. ಇವನು ನೋಡ್ರಿ ಇಲ್ಲೇ ಇದ್ದಾನೆ. ಏನು ಬೇಕು ನಿನಗೆ? ಚಾಗಿ ಕೊಡ್ಸಲ್ಲ ನಾನು. ನಾನೇನು ಮಾಡ್ತಿದ್ದೀನಿ? ಮತ್ತೆ ಕೆಲಸ ಮಾಡ್ಬೇಕಾದ್ರೆ ತೊಂದರೆ ಕೊಡ್ತಾರಾ? ಹೇಳು, ಕೆಲಸ ಮಾಡ್ತಾ ಇದ್ದೀನಿ, ನೀನು ತೊಂದರೆ ಕೊಡ್ತೀಯ ನನಗೆ? ಏನೇನು ಕೆಲಸ ಮಾಡ್ತಿದ್ದೆ ನಾನು? ಬರೀ ತೊಳೆಯೋದು ಮಾಡ್ತೀನಾ? ನೀನು ತೊಳ್ಕೊಡ್ಬೇಕು ತಾನೆ. ಅಮ್ಮಂಗೆ ಒಂಚೂರು ಹೆಲ್ಪ್ ಮಾಡಬೇಕು ತಾನೆ. ನೀನು ಮಾಡ್ತೀಯ ಹೆಲ್ಪು? ಏನು ಹೆಲ್ಪ್ ಮಾಡಿದ್ಯಾ? ಏನು ಹೆಲ್ಪ್ ಮಾಡ್ತೀಯ ಹೇಳು ಅಮ್ಮಂಗೆ. ಏನು ಹೆಲ್ಪ್ ಮಾಡ್ತೀಯ ಹೇಳು? ನಾನು ಬಿದ್ದರೆ ನೀನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀಯಾ? ನಾನು ಬೀಳಲ್ಲ ಅಪ್ಪ. ನಾನು ಬೀಳಲ್ಲ ಅಪ್ಪ. ಸರಿ, ಮತ್ತೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಓಕೆನಾ? ಕುತ್ಕೊಂಡು ಮಂಡಕ್ಕಿ ತಿಂತಾ ಇರೋ. ಓಕೆ? ಅಲ್ಲಿ ಮಂಡಕ್ಕಿ ಕುತ್ಕೊಂಡು ತಿಂತೀಯಾ? ಸರಿ ಆಯಿತು, ತಿನ್ನಿವೆ ಬಾ. ಎತ್ಕೊ ಮಂಡಕ್ಕಿನ. ಅವನಿಗೆ ಪುರಿ ಇತ್ತು, ಅದಕ್ಕೆ ಪುರಿ ಕೊಡು ಅಂತ ಕೇಳ್ತಿದ್ದ. ಕೆಲಸ ಮಾಡ್ತಿದ್ದೀನಿ ಇರು ಅಂತಂದಿದ್ದಕ್ಕೆ ಬರೀ ಕೆಲಸ ಮಾಡ್ತೀಯ, ಅದನ್ನು ತೊಳಿತೀಯ, ಪಾತ್ರೆ ತೊಳಿತೀಯ ಅಂತ ಬೈತಾ ಇದ್ದ ನನಗೆ. ಸೊ ಅದಕ್ಕೆ ಇವಾಗ ಮಂಡಕ್ಕಿ ಕೊಟ್ಟು ಕಳಿಸಿದ್ದೀನಿ. ಅವ್ನು ಸ್ನಾನ ಮಾಡ್ಬೇಕು ನಾನು ಇವಾಗ. ಸೊ ಕುತ್ಕೊಂಡು ತಿಂತಿರ್ತಾನೆ. ನಾನು ಸ್ನಾನ ಮಾಡ್ಕೊಂಡ್ಬಂದು ಮತ್ತೆ ನಿಮಗೆ ಸಿಗ್ತೀನಿ. ಹಾಯ್, ಮತ್ತೆ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಇಲ್ಲಿ ಅಂಗಡಿಗೆ ಬಂದಿದ್ದೀನಿ. ಇವಾಗ ಅಂಗಡಿಲಿದ್ದು ಇವಾಗ ಸ್ವಲ್ಪ ಹೊತ್ತು ಸಂಜೆವರೆಗೂ ನಾನೇ ಇರ್ತೀನಿ. ನೈಟ್ವರೆಗೂ ಅತ್ತೆ ಬರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಹುಷಾರಿಲ್ಲ. ಸೊ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಸ್ವಲ್ಪ ಓಡಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರು ಬರೋದಿಲ್ಲ. ನನ್ನ ಹಸ್ಬೆಂಡು ಲೈನಿಗೆ ಹೋಗಿದ್ದಾರೆ. ಲೈನ್ ಮುಗಿಸ್ಕೊಂಡು ಬಂದಮೇಲೆ ಅವ್ರು ಸ್ನಾನ ಮಾಡ್ಕೊಂಡು ಬರ್ತಾರೆ. ಲೈನ್ ಮುಗಿಸ್ಕೊಂಡು ಸುಸ್ತಾಗಿರುತ್ತೆ ಅಂದ್ಬಿಟ್ಟು. ಸೊ ಲೈನ್ ಮುಗಿಸ್ಕೊಂಡು ಬಂದಮೇಲೆ ಅವರು ನನ್ನ ಮನೆಗೆ ಕಳಿಸ್ತಾರೆ. ನಾನು 8 ಗಂಟೆ 8:15 ಹಂಗೆ ಹೋಗ್ತೀನಿ ಮನೆಗೆ. ಅಲ್ಲಿ ತನಕ ಅಂಗಡಿಲೇ ಇರ್ತೀನಿ. ಇಲ್ಲಿ ಸ್ವಲ್ಪ ವ್ಯಾಪಾರ ಯಾಕೆ ಡಲ್ ಆಗಿದೆ. ನೋಡಬೇಕು ಏನಾಗುತ್ತೆ, ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು. ಮೊನ್ನೆ ದಾವಣಗೆರೆಗೆ ಹೋದಾಗ ಇಯರಿಂಗ್ಸ್ ಬಿಚ್ಚಿ ಬೇರೆ ಇಯರಿಂಗ್ಸ್ ಇಟ್ಕೊಂಡು ಹೋಗಿದೆ. ಕಿವಿ ಫುಲ್ಲು ಪೇಯ್ನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇಯರಿಂಗ್ಸ್ ಹಾಕೇ ಇಲ್ಲ ಇವತ್ತು ನಾನು. ನನ್ನ ಕೆಲಸ ಮುಗಿಯುತ್ತೆ. ಇವತ್ತು ಮಲ್ಕೊಳ್ಳೋದಷ್ಟೇ ಕೆಲಸ ಇವತ್ತು ನಂದಿರೋದು. ಸದ್ಯಕ್ಕೆ ಮುಗಿದಿದೆ. ಈಗ ಮಲ್ಕೊಬೇಕು. ಇವಾಗ ನಿಮಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ. ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋ ಬರ್ತಾ ಇರುತ್ತೆ. ಬಿಕಾಸ್ ನನ್ನ ಫೋನ್ ಪ್ರಾಬ್ಲಮಿಂದ ನಾನು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ, ಏನೂ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ನನ್ನ ಫೋನಿಗೆ ಹೊಸ ಫೋನ್ ತೊಗೊಂಡಿದ್ದೀನಿ, ಚೆನ್ನಾಗಿದೆ ಫೋನ್ ಇದು. ಸೊ ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.